ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ. ಕಾಂಗ್ರೆಸ್ನ ಸಚಿವರೇ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಸಂಚಲನ ಆಗುತ್ತೆ ಅಂತ ಹೇಳಿಕೆಗಳನ್ನು ಕೊಟ್ಟಿರೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಸೆಪ್ಟೆಂಬರ್ ಕ್ರಾಂತಿ ಏನಪ್ಪ ಸೆಪ್ಟೆಂಬರ್ ಕ್ರಾಂತಿ ಅಂತ ಚರ್ಚೆ ನಡೀತಾ ಇರೋ ಸಂದರ್ಭದಲ್ಲಿ ನಾಳೆ ಸುರ್ಜೇವಾಲಾ ಶಾಸಕರ ಜೊತೆಗೆ 1-to-1 ಚರ್ಚೆಗೆ ಆಗಮಿಸುತ್ತಿದ್ದಾರೆ. ಬೆಂಗಳೂರಿಗೆ ಬರ್ತಾರೆ, ಕಾಂಗ್ರೆಸ್ ಶಾಸಕರ ಜೊತೆಗೆ 1-to-1 ಚರ್ಚೆ ನಡೆಸ್ತಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬರೋ ಮುನ್ನ ಈಗಾಗಲೇ ಖುದ್ದು 40 ಜನ ಶಾಸಕರಿಗೆ ಸುರ್ಜೇವಾಲಾ ಅವರೇ ಕಾಲ್ ಮಾಡಿದಾರಂತೆ, ಬುಲಾವ್ ಕೊಟ್ಟಿದ್ದಾರಂತೆ, ಬನ್ನಿ ಅಂತ ತಾವೇ ಖುದ್ದು ಆಹ್ವಾನ ಕೊಟ್ಟಿದ್ದಾರೆ. ಮಾತಾಡೋಣ, ಚರ್ಚೆ ಮಾಡೋಣ, ಕೆಪಿಸಿಸಿ ಕಚೇರಿಗೆ ಬನ್ನಿ ಅಂತ. ಸೊ ಶಾಸಕರ ಜೊತೆಗೆ 1-to-1 ಸಭೆ ನಡೆಸ್ತಾರೆ ರಾಜ್ಯ ಬಿಜೆಪಿ ಉಸ್ತುವಾರಿ ಸುರ್ಜೇವಾಲಾ. ಪಕ್ಷದಲ್ಲಿ ಹುಟ್ಟುಕೊಂಡಿರುವ ಅಸಮಾಧಾನ, ನಾಯಕತ್ವ ಬದಲಾವಣೆಯ ಕೂಗು, ಸಚಿವ ಸ್ಥಾನದ ಆಕಾಂಕ್ಷೆ, ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋದು, ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನುವಂಥ ಬಯಕೆ, ಈ ಕ್ರಾಂತಿ ಹೇಳಿಕೆ ಕೊಟ್ಟವರೆಲ್ಲ ಈಗ ಕ್ರಾಂತಿ ಅದು ಹಸಿರು ಕ್ರಾಂತಿ, ಅದು ಕೆಂಪು ಕ್ರಾಂತಿ ಅಂತಲ್ಲ ಯೂಟರ್ನ್ ಹೊಡೆಯೋದಕ್ಕೆ ಆರಂಭ ಮಾಡಿದ್ದಾರೆ. ಬಟ್ ಈ ಹಸಿರು ಕ್ರಾಂತಿ ಅಂದಿದ ತಕ್ಷಣವೇ ಕೆಲವರೆಲ್ಲ ತಮ್ಮ ಸೀಟಿಂದ ಎದ್ದು ಕೂತ್ರಲ್ಲ, ಅವ್ರನ್ನೆಲ್ಲ ಕರೆದು ಮಾತನಾಡಿಸ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ 40ಕ್ಕೂ ಅಧಿಕ ಶಾಸಕರನ್ನು ಮಾತನಾಡಿಸ್ತಾರೆ ಅಂತ ಸುದ್ದಿ ಇದೆ. ಶಾಸಕರನ್ನು ಮಾತನಾಡಿಸೋದು ಇನ್ ದ ಸೆನ್ಸ್ ಅವರ ಅನುದಾನದ ವಿಚಾರದಲ್ಲಿರುವಂಥ ಅವರ ಈ ಅಸಮಾಧಾನ ಅಥವಾ ನಮಗೆ ಸಿಗ್ತಾ ಇಲ್ಲ ಅನ್ನುವಂಥ ಅವ್ರದ್ದೊಂದು ಏನೋ ತಾರತಮ್ಯ ಆಗ್ತಿದೆ, ನಮಗೆ ಕೊಡ್ತಾ ಇಲ್ಲ, ಅದು ಇದು ಇದೆಲ್ಲ ಅದೆಲ್ಲದರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಮತ್ತು ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ನಾಳೆ 1-to-1 ಚರ್ಚೆ ನಡೆಸ್ತಾರೆ. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಗುಡ್ ಮಾರ್ನಿಂಗ್. ರಾಜ್ಯ ಕಾಂಗ್ರೆಸ್ನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಆಗಮನ ಮತ್ತು ಈ 1-to-1 ಚರ್ಚೆ ಏನು ಸೆಪ್ಟೆಂಬರ್ ಕ್ರಾಂತಿಯನ್ನು ಅಳಿಸಾಕ್ಬಿಡುತ್ತಾ? ಈ ಕ್ರಾಂತಿ ಅನ್ನೋದೇನು ನಡೆಯಲ್ವಾ? ಸುರ್ಜೇವಾಲಾ ಅವರ ಆಗಮನ ನಾಳೆ ರಾಜ್ಯ ಕಾಂಗ್ರೆಸ್ನ ಅಸಮಾಧಾನ ಶಮನದ ವಿಚಾರದಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸುತ್ತೆ ಆನಂದ್? ಪ್ರಮುಖವಾಗಿ ಸೆಪ್ಟೆಂಬರ್ ಕ್ರಾಂತಿ ಅನ್ನೋದಕ್ಕಿಂತ ಕಾಂಗ್ರೆಸ್ ನಾಯಕರಲ್ಲಿ ಬಹಳಷ್ಟು ಒಂದು ಅಸಮಾಧಾನ ಇದೆ. ಪ್ರಮುಖವಾಗಿ ಅನುದಾನಗಳು ಸಿಗ್ತಾ ಇಲ್ಲ ಅಂತ ಈಗಾಗಲೇ ಹಿರಿಯ ಶಾಸಕರ ರೆಬಲ್ ಆಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ವಿರುದ್ಧನೂ ಕೂಡ ಪರೋಕ್ಷವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಒಂದು ಮೋರಿನೂ ಕೂಡ ಮಾಡಿಸೋದಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಅನ್ನೋ ಒಂದು ಅಸಮಾಧಾನ ಶಾಸಕರದ್ದು. ಜೊತೆಗೆ ಈ ಬಗ್ಗೆ ಎಷ್ಟೇ ಬಾರಿ CLP ಸಭೆಯಲ್ಲಿ CM ಅವರ ಗಮನ ಸೆಳೆದಂತರೂ ಕೂಡ ಯಾವುದೇ ರೀತಿಯ ಒಂದು ಪ್ರಯೋಜನ ಆಗಿಲ್ಲ. ಇದ್ರ ಮಧ್ಯೆ ಸಚಿವರ ಕಾರ್ಯವೈಖರಿ ವಿರುದ್ಧವೂ ಕೂಡ ಪದೇ ಪದೇ ಆರೋಪಗಳು ಕೇಳ್ಪಡ್ತಾ ಇರ್ತಕ್ಕಂಥದ್ದು. ಕೆಲವು ಹಿರಿಯ ಸಚಿವರು ಏನೇ ಒಂದು ಅನುದಾನದ ವಿಚಾರವಾಗಿ ಶಾಸಕರ ಒಂದು ಸಚಿವರ ಬಳಿ ಹೋದಂಥ ಸಂದರ್ಭದಲ್ಲಿ ಅವರ ಒಂದು ಮನವಿಗಳಿಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ. ಬದಲಾಗಿ ಉಸ್ತುವಾರಿ ಸಚಿವರು ಕೂಡ ಆ ಒಂದು ಕ್ಷೇತ್ರದ ಶಾಸಕರನ್ನ ಕರೆದು ಮಾತನಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಆ ಒಂದು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಒಂದು ಸಭೆ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು, ಪಕ್ಷ ಸಂಘಟನೆ ಆಗಿರ್ಬೋದು, ಇದ್ಯಾವುದು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಸಚಿವರ ಒಂದು ಕಾರ್ಯವೈಖರಿ ವಿರುದ್ಧವೂ ಕೂಡ ಬಹಳಷ್ಟು ಶಾಸಕರು ಅಸಮಾಧಾನ ಆಗಿದ್ದಾರೆ. ಈ ಒಂದು ಅಸಮಾಧಾನಿತ ಶಾಸಕರನ್ನ ಈಗ ತಣಿಸೋದಕ್ಕೆ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು. ನಾಳೆ ಅವರು ಬೆಂಗಳೂರಿಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲ ಒಂದು ಶಾಸಕರು ಪ್ರಮುಖವಾಗಿ ಯಾರೆಲ್ಲ ಒಂದು ರೆಬೆಲ್ ಆಗಿದ್ದಾರೆ ಆ ಒಂದು ಶಾಸಕರ ಜೊತೆ 1-to-1 ಸಭೆ ಮಾಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಸುರ್ಜೇವಾಲಾ ಅವರ ಭೇಟಿಗೆ ಮುಂದಾಗಿರ್ತಕ್ಕಂಥದ್ದು ಕೂಡ ತೀವ್ರ ಕುತೂಹಲ ಮೂಡಿಸಿದೆ. ಕೇವಲ ಅನುದಾನ ವಿಚಾರಗಳು ಮಾತ್ರವಲ್ಲ, ಇಲ್ಲಿ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೊಂದು ಆಗ್ರಹವನ್ನು ಕೂಡ ಈ ಒಂದು ಶಾಸಕರು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಯಾಕೆಂದ್ರೆ ಸುಮಾರು 20ಕ್ಕೂ ಹೆಚ್ಚು ಹಿರಿಯ ಶಾಸಕರೇನಿದ್ದಾರೆ ಇವರು ಸಚಿವ ಸ್ಥಾನದ ಮೇಲೆ ಕಣ್ಣಾಕಿರ್ತಕ್ಕಂಥವ್ರು. ಹಿಂದೆನೂ ಕೂಡ CM ಸಿದ್ದರಾಮಯ್ಯ ಬಳಿ ಬಹಳಷ್ಟು ಬಾರಿ ಬೇಡಿಕೆಯನ್ನು ಇಟ್ಟಿದ್ರು, ಮತ್ತೆ ಹೈಕಮಾಂಡ್ ಜೊತೆನೂ ಕೂಡ ಒಂದಷ್ಟು ಮಾತುಕತೆಗೆ ಮುಂದಾಗಿದ್ರು. ಆದರೆ ಸಚಿವ ಸಂಪುಟ ಪುನರ್ರಚನೆ ಪದೇ ಪದೇ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಈ ಒಂದು ಶಾಸಕರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ. ಜೊತೆಗೆ ಸಚಿವರ ಒಂದು ಕಾರ್ಯವೈಖರಿನೂ ಕೂಡ ತೀವ್ರವಾದಂತಹ ಒಂದು ಬೇಸರವನ್ನ ಈ ಒಂದು ಶಾಸಕರಿಗೆ ತಂದಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರ ಜೊತೆ 1-to-1 ಮಾತುಕತೆಯನ್ನು ನಡೆಸಿ ತಮ್ಮೆಲ್ಲ ಒಂದು ನೋವು ದುಗುಡ ಏನಿದೆ ಅದನ್ನ ನೇರವಾಗಿ ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆದಷ್ಟು ಬೇಗ ಮಾಡಿ ಅಂತ ಒತ್ತಾಯ ಮಾಡ್ತಕ್ಕಂಥ ಸಾಧ್ಯತೆನೂ ಕೂಡ ಇದೆ. ಈ ಒಂದು ಮೀಟಿಂಗ್ ಏನಿದೆ ಇದು ಬಹಳಷ್ಟು ಒಂದು ತೀವ್ರವಾದಂಥ ಒಂದು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಪ್ರಣೋತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.